ತೆಂಗಿನಕಾಯಿ ಹಾಕ್ದೇನೆ ಪಾಲಕ್ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀನಿ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಪಾಲಕ್ ಚಟ್ನಿ ಕಲಸಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಚಟ್ನಿ ಮಾಡ್ತಾ ಇರೋದ್ರಿಂದ ಹೇಗೂ ರುಬ್ತೀನಲ್ಲ, ಅದಕ್ಕೆ ಪಾಲಕ್ ಸೊಪ್ಪನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹೆಚ್ಚುತ್ತಾ ಇದ್ದೀನಿ. ಈಗ ಬಾಣಲೆಗೆ 1 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಒಂದು 3 ಸೀಳಿದ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 2 ಎಸಳು ಕರಿಬೇವು ಹಾಕ್ತಾಯಿದ್ದೀನಿ. 1/4 ಚಮಚ ಮೆಂತ್ಯ, 1/4 ಚಮಚ ಜೀರಿಗೆ, ಒಂಚೂರು ಅರಿಶಿನ, 1/4 ಚಮಚ ಬಿಳಿ ಎಳ್ಳು, ಇದಿಷ್ಟನ್ನು ಹಾಕಿ ಒಂಚೂರು ಬಾಡಿಸ್ತೀನಿ. ಇಂಗು ಮತ್ತು 1 ಚಮಚ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಮತ್ತೀಗ ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂಚೂರು ಶುಂಠಿ, ಹುಳಿಗೆ ಹುಣಸೆ ಹಣ್ಣು ಹಾಕ್ತೀನಿ. ಈಗ ಮುಚ್ಚಿಟ್ಬಿಟ್ಟು ಸೊಪ್ಪನ್ನು ಬೇಯಿಸ್ತಾ ಇದ್ದೀನಿ. ಸೊಪ್ಪಿನಲ್ಲೇ ನೀರಿನ ಅಂಶ ಇರುತ್ತೆ, ಅದಕ್ಕೆ ನಾನು ಬೇಯಲಿ ಅಂತ ಮತ್ತೆ ನೀರು ಹಾಕ್ತಾಯಿಲ್ಲ. ಸೊಪ್ಪು ಬೆಂದ ಮೇಲೆ ರುಚಿಗೆ ಉಪ್ಪು ಹಾಕಿ ಬಿಸಿ ಆರಕ್ಕೆ ಬಿಡ್ತೀನಿ. ಬಿಸಿ ಪೂರ್ತಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ತಾ ಇದ್ದೀನಿ. ನಾನು ಸೊಪ್ಪನ್ನು ಒಗ್ಗರಣೆನಲ್ಲೇ ಬೇಯಿಸಿರೋದ್ರಿಂದ ಮತ್ತೆ ಒಗ್ಗರಣೆ ಹಾಕ್ತಾಯಿಲ್ಲ. ನಿಮಗೆ ಬೇಕಾದರೆ ಇನ್ನೊಂದು ಸಲ ಒಗ್ಗರಣೆ ಹಾಕಬಹುದು. ರುಚಿಯಾದ ಪಾಲಕ್ ಚಟ್ನಿ ಸಿದ್ಧವಾಗಿದೆ. ತುಂಬ ರುಚಿಯಾಗಿ ಆಗಿತ್ತು. ನೀವೊಂದು ಸಲ ಮಾಡಿ ನೋಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ.